ಆಗ ಬೆಂಗಳೂರಿನ ಇಂದಿರಾ ಮಹಲ್ ಅದು ದಲಿತ ಚಳವಳಿಯ ಕೇಂದ್ರ ಭಾಗ ಆಗಿರುತ್ತೆ. ಅಲ್ಲಿ ನೂರಾರು ಪರಿಶಿಷ್ಟ ಜಾತಿ ನೌಕರರ ಸಂಘಗಳು ಆ ಒಂದು ಇಂದಿರಾ ಮಹಲ್ ಅಲ್ಲಿ ಕಚೇರಿಗಳಿರ್ತಾವ. ಅವರು ಅಂದ್ರೆ ಇದ್ದಿದ್ದೆ 2-3 A1 A1 A2 A3 ಅಂತ ಹೇಳಿ. A1 ನಲ್ಲಿ ಆಲ್ ಇಂಡಿಯಾ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ಇತ್ತು. A2 ನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳು ಇದ್ವು. ಸುಮಾರು ಒಂದು 30-40 ಬ್ಯಾಂಕ್ಗಳು ಆ ಒಂದು ಕಚೇರಿಯನ್ನ ಮಾಡಿಕೊಂಡಿದ್ರು. A3 ನಲ್ಲಿ ದಸಂಸ ಮತ್ತು ITI ಕಾರ್ಮಿಕ SC/ST ಕಾರ್ಮಿಕ ಸಂಘ ಜಂಟಿಯಾಗಿ ನಾವು ಅಲ್ಲಿ ಕಚೇರಿಯನ್ನ ಮಾಡಿಕೊಂಡಿದ್ವಿ. ಸೊ ಈ ದಲಿತ ಸಂಘರ್ಷ ಸಮಿತಿ ನೌಕರರು ಯಾರು ಸಂವಿಧಾನದ ಒಂದು ಸಾಂವಿಧಾನಿಕ ಹಕ್ಕುಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನೌಕರಿಯನ್ನ ಗಿಟ್ಟಿಸಿದ್ದಾರೆ, ಅವರು ಸಮಾಜಕ್ಕೆ ಏನನ್ನ ಕೊಡಬೇಕು, ಅವರ ಪಾತ್ರ ಏನು, ಅವರ ಹಕ್ಕುಗಳೇನು ಅನ್ನೋದ್ರ ಬಗ್ಗೆ ಅದನ್ನ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಓ ಶ್ರೀಧರನ್ ಅವರು ಮಾಡ್ತಿದ್ರು. ಈಗ ಓ ಶ್ರೀಧರನ್ ನಮ್ಮ ಜೊತೆಲಿ ಇಲ್ಲ. ಇಡೀ ಕರ್ನಾಟಕದ ಒಳಗಡೆ ಇವತ್ತು SC/ST ಸಂಘಗಳು ಏನಾದ್ರೂ ಇದ್ದಾವೆ, ಜೀವಂತವಾಗಿದ್ದಾವೆ ಅಂತ ಹೇಳಿದ್ರೆ, ಅವುಗಳಿಗೊಂದು ಮನ್ನಣೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಓ ಶ್ರೀಧರನ್. ಯಾವುದೋ ಕೇರಳದಲ್ಲಿ ಹುಟ್ಟಿ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಅವರು ಸ್ನಾತಕೋತ್ತರ ಪದವಿ ಪಡ್ಕೊಂಡು ಬೆಂಗಳೂರಿನ ಮ್ಯೂಸಿಯಂ ಅಲ್ಲಿ ಕ್ಯೂರೇಟರ್ ಆಗಿ ಕೆಲಸ ಮಾಡಿ 70ರ ದಶಕದಲ್ಲಿ ದಲಿತ ಆಕ್ಷನ್ ಕಮಿಟಿ ಅನ್ನುವಂಥದ್ದನ್ನ ಹುಟ್ಟಾಕೋದಕ್ಕೆ ಮೂಲ ಕಾರಣ ಆದಂತವರು ಓ ಶ್ರೀಧರನ್. ಅವರು ಕೇರಳದಲ್ಲಿ ಇದ್ರೂ ಕೂಡ ಕನ್ನಡವನ್ನ ಸ್ಪಷ್ಟವಾಗಿ ಕಲಿತು ದಲಿತ ಚಳವಳಿಯ ಆವತ್ತಿನ ಕಾಲಘಟ್ಟದಲ್ಲಿ ಪ್ರೊಫೆಸರ್ BK ಅವರ ಜೊತೆಗೆ ಡಾಕ್ಟರ್ ಸಿದ್ಲಿಂಗಯ್ಯನವರ ಜೊತೆಗೆ ಇದ್ದು ಅವರು ದಸಂಸ ಕಟ್ಟೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ತೇವೆ. ಶ್ರೀಧರನ್ ಅವರು A3 ನಲ್ಲಿ ಕೆಳಗಡೆ ಒಂದು ಚಿಕ್ಕ ಕೋಣೆಯಲ್ಲಿದ್ರು, ವಕೀಲಿಕೆ ಮಾಡ್ತಾ ಇದ್ರು. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಃ ಅವರೇ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತು ದಲಿತ ಸಂಘರ್ಷ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾ ಇದ್ರು. ಯಾರೇ ಹೋದ್ರು ಕೂಡ ಶ್ರೀಧರನ್ ರವರನ್ನ ಮಾತಾಡಿಸಿ ಮೇಲ್ಗಡೆ ಬರುವಂತ ಒಂದು ಪರಿಪಾಠ ಅಲ್ಲಿ